ಗೊತ್ತಿಲ್ಲ ಏನೇನಾಗುತ್ತೋ, ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ. ನಮ್ಮದು NDA ಪಾರ್ಟ್ನರ್ಸು ಇಬ್ಬರು ಕುಂತು ಚರ್ಚೆ ಮಾಡಬೇಕು. JDS BJPನಲ್ಲಿ ಕುರಿತು ಚರ್ಚೆ ಮಾಡಿ ಯಾರಾದರೂ ಅಭ್ಯರ್ಥಿ ಆಗ್ತೀವಿ. ಮೈತ್ರಿ ಮುಂದುವರಿಯುತ್ತಾ ಅಂತೇಳಿ 100% ಭಾಗ ಮುಂದುವರಿತದೆ. ಯಾಕೆ ಅದು ನಿಮ್ಗೆ ಅನುಮಾನ? ಯಾಕೆ ಮೈತ್ರಿ ಹೊಡಿ ಪ್ರಯತ್ನ ಮಾಡ್ತೀರಿ ನೀವು? ಯಾಕೆ ಅನುಮಾನ ವ್ಯಕ್ತಪಡಿಸ್ತೀರಿ? ಯಾಕೆ ವ್ಯಕ್ತಪಡಿಸ್ತೀರಿ? ಯಾರಿಗೆ ಎಲ್ಲಿದಾನ ಆಗ್ತಾ ಇದೆ? ಈಗ ಪರ ವಿರೋಧ ಹೌದ್ರಿ. ಅವ್ರ ಭಾಳ ಸಾರಿ 2 ಸಾರಿ ಗೆಲ್ಸಿದ್ದಾರೆ. ಸ್ವಾಭಾವಿಕವಾಗಿ ನಾನು ಹೇಳಿದ್ದೀನಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಅಂತ. ಆಮೇಲೆ ಅವರು ಈಗ ಲೋಕಸಭಾ ದೃಷ್ಟಿಯಿಂದ ಅವ್ರು ಏನು ತೀರ್ಮಾನ ತಗೋತಾರೆ. ಏನಂತ ಅಲ್ಲ ರೀ, ಕುಮಾರಸ್ವಾಮಿ ಅವ್ರ ಹತ್ರ ಇನ್ನೂ ನಾನು ಚರ್ಚೆ ಮಾಡಲಿಲ್ಲ. ಮಾಡಿದಾಗ ಹೇಳ್ತೀನಿ ಈ ವಿಚಾರ. ಅವ್ರು ನಾನು ಕೇಳಲಿಲ್ಲ. ಬಟ್ ನಾನು ಹೇಳೋದು ಚನ್ನಪಟ್ಟಣಕ್ಕೆ ಇರಬೇಕು ಬೇಡ ಅಂದ್ಕಿಂತ ಹೆಚ್ಚಾಗಿ ಮನಸ್ಸಿನ ಅಂತರಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ರೀ. ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಏನು ತೀರ್ಮಾನ ತಗೋತಾರೆ ಎಲ್ಲ ತೀರ್ಮಾನಗಳಿಗೆ ನಾನು ಬದ್ಧವಾಗಿರ್ತೀನಿ. ಅದರಲ್ಲೇನು ಡಿಸ್ಪ್ಯೂಟ್ ಇಲ್ಲ. ನಾವು ಭಾಳ ವಿಶಾಲ ಮನೋಭಾವದಿಂದ ನಾವು ಒಂದಾಗಿದ್ದೀವಿ. ಹಂಗಾಗಿ ಈಗ ನನಗೇನು ಲಾಸ್ ಆಗುತ್ತೆ, ಮತ್ತು ಜವಾಬ್ದಾರಿ ಇರಲ್ಲ. MLC ಇದ್ದೀನಿ. ಮುಂದಿನ ಚುನಾವಣೆಗೆ ನೋಡೋಣ. ಸರ್, ಈಗ ಜನಾರ್ದನ್ ರೆಡ್ಡಿ ಅವರು ಕೂಡ ಮತ್ತೆ ಬಿಜೆಪಿ ಬಂದಿದ್ದಾರೆ. ಯಾವ ಥರ ಚುನಾವಣೆ ಅಂದಾಗ ಭಾಳ ಒಟ್ಟುಗೂಡ್ತಕ್ಕಂಥ ಕೆಲಸವನ್ನು ಎಲ್ಲ ಪಕ್ಷಗಳು ಮಾಡ್ತಾರೆ. ಈಗ ಜನಾರ್ದನ್ ರೆಡ್ಡಿ ಅವರು ನಮ್ಮ ಹಳೆ ಪಾರ್ಟ್ನರು ಹೊಸದಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಭಾಳ ಪ್ರಯತ್ನಗಳು ಆಗ್ತಾಯಿತ್ತು. ಅಂದರೆ ಲೋಕಸಭಾ ಚುನಾವಣೆಗೆ ಜನಾರ್ದನ್ ರೆಡ್ಡಿ ಅವರು ಹಿಂದೆನೂ ಕೂಡ ನಮ್ಮ ಜೊತೆಲಿ ಭಾಳ ಕೆಲಸ ಮಾಡಿದರು. ಸ್ವಾಭಾವಿಕವಾಗಿ ಒಂದಾಗಿದ್ದಾರೆ, ತಪ್ಪೇನಿಲ್ಲ. ಅದು ಧನ್ಯವಾದ.